ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ತೇಜಸ್ವಿನಿ ಅನಂತ್ ಕುಮಾರ್ಗೆ ಲೋಕಸಭಾ ಟಿಕೆಟ್ ಕೈ ತಪ್ಪಿದ್ದು ಹೇಗೆ? ಕೊಡ್ತೀವಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಬಿಜೆಪಿ ಕೈ ಎತ್ತಿದ್ದು ಯಾಕೆ? ಸುಮಲತಾ ಮೇಲೆ ಪ್ರೀತಿ ತೋರಿಸಿದ್ದ ಬಿಜೆಪಿಗೆ ತೇಜಸ್ವಿನಿ ಅನಂತ್ ಕುಮಾರ್ ಮೇಲೆ ಯಾಕೆ ಸಿಟ್ಟು? ಪಕ್ಷ ಕಟ್ಟಿದ್ದ ಅನಂತ್ ಕುಮಾರ್ಗೆ ಅಗೌರವ ತೋರಿಸಿದ್ದು ಸರಿನಾ? ಹಾಗಾದ್ರೆ ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇದೊಂದೇ ಪ್ರಮುಖ ಕಾರಣ. ಹಾಗಾದ್ರೆ ಏನದು ಕಾರಣ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಹಾಗಾದ್ರೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಅಡ್ವಾಣಿ ಪರ ನಿಂತಿದ್ದ ಅನಂತ್ ಕುಮಾರ್ ಅವತ್ತು ಅಡ್ವಾಣಿ ಪರ ನಿಂತಿದ್ರು. ಅಡ್ವಾಣಿ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಗಡ್ಕರಿ ಹಾಗೂ ಅನಂತ್ ಕುಮಾರ್ ಅವರು ಬೆಂಬಲವನ್ನ ಕೂಡ ಸೂಚಿಸಿದ್ರು. ಮೋದಿ ಪಟ್ಟಾಭಿಷೇಕಕ್ಕೆ ಅನಂತ್ ಕುಮಾರ್ ಅಡ್ಡಿಯಾಗಿದ್ದೇ ಈ ಸಿಟ್ಟಿಗೆ ಕಾರಣ ಅಂತ ಹೇಳಲಾಗ್ತಿದೆ. ತೇಜಸ್ವಿನಿಗೆ ಟಿಕೆಟ್ ಕೈ ತಪ್ಪಲು ಮೋದಿ ಸಿಟ್ಟೆ ಇಲ್ಲಿ ಪ್ರಮುಖ ಕಾರಣ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಮೋದಿ ಜೊತೆಗೆ ಹಳೆ ಸೇಡನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್-ವೈ ಸೇಡನ್ನ ತೀರಿಸಿಕೊಂಡ್ರು ಅನ್ನೋದು ಕೂಡ ಸಿಗ್ತಾ ಇರುವಂತಹ ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್, ಇಲ್ಲಿ ಮೋದಿಯ ಸಿಟ್ಟೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣವಾ ಹೇಗೆ ಅಂತ ಹೇಳಿ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವರನ್ನ ಸಂಪರ್ಕವನ್ನ ಮಾಡೋಣ. ಈಗ ಬೆಳಗಿನಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ತೇಜಸ್ವಿನಿ ಅವರನ್ನ ಇವರೇ ಬಿಜೆಪಿಯ ಪ್ರಮುಖರೇ ಹೋಗಿ ನೇರವಾಗಿ ಭೇಟಿಯಾಗಿ ನೀವೇ ನಿಂತ್ಕೋಬೇಕು, ಅವರ ನೆನಪಿಗೋಸ್ಕರ ನೀವೇ ನಿಂತ್ಕೋಬೇಕು ಅಂತ ನಿಲ್ಲಿಸಿ ನಂತರದಲ್ಲಿ ಟಿಕೆಟೇ ಕೊಡ್ಲಿಲ್ಲ ಯಾಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಎಸ್ ರವೀಶ್, ಇಲ್ಲಿ ತೇಜಸ್ವಿನಿಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಮೋದಿಯ ಸಿಟ್ಟೆ ಪ್ರಮುಖ ಕಾರಣನ ಹೇಗೆ ಅಂತ? ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಮೋದಿಯವರ ಕಾರಣನೋ, ಸಂತೋಷ್ ಕಾರಣನೋ, ಯಡಿಯೂರಪ್ಪ ಕಾರಣನೋ, ಅಶೋಕ್ ಕಾರಣ, ಈ ರೀತಿಯ ಚರ್ಚೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಅದು ಯಾವುದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಬಿಜೆಪಿಯಿಂದ ಮೊದಲು ಯಡಿಯೂರಪ್ಪ ಅದೇ ಕೆಲ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು, ಅಶೋಕ್ ರವರು ಸೇರಿದಂತೆ ಅಂತ ಹೇಳಲಾಗಿತ್ತು. ಅದಾದ ಬಳಿಕ ಮತ್ತೆ ಈ ಒಂದು ಸಿಂಗಲ್ ಹೆಸರನ್ನು ಕೂಡ ಇಲ್ಲಿಂದ ಕಳಿಸ್ಕೊಟ್ಟಿದ್ರು. ಮತ್ತೆ ಸಂತೋಷ್ ರವರು ಆ ಒಂದು ದೆಹಲಿ ಮಟ್ಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಕೊಕ್ಕೆ ಹಾಕಿದ್ರು. ಅಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರನ್ನು ಕೂಡ ಹಾಕಿ ಹೇಳಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಇದು ರಾಜ್ಯ ನಾಯಕರ ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥ ತಂತ್ರಗಾರಿಕೆಯಿಂದ ಅವ್ರಿಗೆ ಟಿಕೆಟ್ ತಪ್ಪಿಸ್ಬಿಟ್ರು, ಅಥವಾ ಸೆಂಟ್ರಲ್ ನಾಯಕರು, ಹೈಕಮಾಂಡ್ ನಾಯಕರೇ ಈ ರೀತಿ ಟಿಕೆಟ್ ತಪ್ಪಿಸ್ರು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅನಂತ್ ಕುಮಾರ್ ಅವರು ಕೂಡ ಅಡ್ವಾಣಿ ಟೀಮ್ ಅಲ್ಲಿ ಇದ್ದಂತವ್ರು. ಹಾಗಾಗಿ ಇದನ್ನ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಸಾಕು ಅಂತ ಹೇಳಿ ಒಂದು ಅಮಿತ್ ಶಾ ಅವರಾಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಈ ಒಂದು ಟಿಕೆಟ್ ಅನ್ನು ಕೂಡ ತಪ್ಪಿಸ್ಬಿಟ್ರ ಅಂತ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಶೋಧ, ಚರ್ಚೆಯ ವಿಷಯ ಇಷ್ಟೇ ಅಲ್ಲದೆ ಎಕ್ಸಾಕ್ಟ್ ರೀಸನ್ ಏನಿರಬಹುದು ಅಂತ ಹೇಳಿ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ರವೀಶ್? ಖಂಡಿತವಾಗಿ ಕೂಡ ಇದುವರೆಗೂ ಕೂಡ ಸ್ಪಷ್ಟವಾದ ಕಾರಣವನ್ನು ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ತೇಜಸ್ವಿ ಸೂರ್ಯ ಅವರನ್ನು ಕೂಡ ಕೂರ್ಸಿದ್ರು ಅಂತ. ಆದ್ರೆ ಕೇವಲ ಒಂದ್ ರೀತಿಯಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ
ಆ ಒಂದು ಮುಂದಿನ ಭವಿಷ್ಯದ ಒಂದು ಇದನ್ನ ನೋಡ್ಕೊಂಡು ತೇಜಸ್ವಿ ಸೂರ್ಯ ಅವ್ರನ್ನ ಅಲ್ಲಿ ತಂದು ಕೂರಿಸಿರು ಅಂತ ಒಂದು ಬಣ ಹೇಳ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ತೇಜಸ್ವಿ ಅನಂತಕುಮಾರ್ ಅವ್ರ ಮೇಲೆ ಇದ್ದಂತ ಒಂದ್ ರೀತಿಯಲ್ಲಿ ಹಳೆಯ ಸೇಡು ಮತ್ತೆ ಅನಂತಕುಮಾರ್ ಅವ್ರ ಇದ್ದಂತ ಹಳೆಯ ಸೀಡನ್ನ ಕೆಲವರು ತೀರ್ಸ್ಕೊಂಡಿದ್ದಾರೆ ಅಂತ ಕೂಡ ಇನ್ನೊಂದು ವಾದವೂ ಕೂಡ ಇದೆ. ಹಾಗಾಗಿ ಅದು ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಈ ಒಂದು ಚುನಾವಣೆ ಹತ್ತಿರ ಸಂದರ್ಭದಲ್ಲಿ ಸ್ಪಷ್ಟವಾದ ಕಾರಣ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಎಲ್ಲವನ್ನು ಕೂಡ ಹೈಕಮಾಂಡ್ ನ ಮೇಲೆ ಹಾಕುವಂತ ಕೆಲಸಕ್ಕೂ ಕೂಡ ರಾಜ್ಯ ನಾಯಕರು ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಅಂದ್ರೆ ಹೈಕಮಾಂಡ್ ನಿರ್ಧಾರ ನಮ್ಮ ನಿರ್ಧಾರ ಏನಿಲ್ಲ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದು ಸ್ಪಷ್ಟವಾಗುತ್ತೆ, ಯಾವ ಕಾರಣಕ್ಕೋಸ್ಕರ ಟಿಕೆಟ್ ಅನ್ನ ಕೊಡ್ಲಿಲ್ಲ, ಕೈ ತಪ್ಪಿಸ್ತವ್ರು ಯಾರು, ಎಲ್ಲವೂ ಕೂಡ ಗೊತ್ತಾಗುತ್ತೆ ಯಶೋಧ. ಓಕೆ, ಥ್ಯಾಂಕ್ ಯು ರವೀಶ್.